ನಾವಿಬ್ರು ಒಂದು ಕ್ಯೂಟ್ ಆಗಿರೋ ಸೆಲ್ಫಿ ತಗೊಳ್ಳೋಣವಾ? ಬಾ. ಹೇ, ಸ್ಮೈಲ್. ತಾತ, ನೀವಾ? ನನ್ನ ಮಾತಾಡ್ಸಕ್ಕೆ ಅಂತ ಬಂದ್ರ ತಾತ? ಅದು ನಾನು ಆದಿ ಈ ಬಂದವ್ರನ್ನೆಲ್ಲ ಮಾತಾಡಿಸ್ತಾ ಇದ್ವಿ. ಏನಾದರೂ ಹೇಳ್ಬೇಕಿತ್ತ ತಾತ? ಆದಿನ ಕರೀಲಾ? ಕರಿತೀಯ? ನೀನು ಕರೆದ್ರೆ ಅವ್ನು ಬರ್ತಾನ? ಹಾ ತಾತ, ಬರ್ತಾನೆ. ನೀವು ಹೋಗಿರಿ, ನಾನು ಕರ್ಕೊಂಡು ಬರ್ತೀನಿ. ಲಕ್ಷ್ಮಿ, ತಾತ, ಆಗ್ಲಿಂದ ನೋಡ್ತಾ ಇದ್ದೀನಿ. ನನ್ನ ಕಣ್ಣನ್ನೇ ನೋಡದೆ ಮಾತಾಡ್ತಾ ಇದ್ದೀಯ. ನನ್ನ ಮೊಮ್ಮಗಳಿಗೆ ಸುದ್ದಿ ಹೇಳಕ್ ಬರಲ್ಲ ಅಂತ ನನಗೆ ಗೊತ್ತು. ಆದಿ ನೀನು ಮಾತಾಡ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ ಲಕ್ಷ್ಮಿ. ರೆಡಿನಾ ಸರ್? ಸರ್, ನೀವು ಮೇಡಮ್ನ ಸೊಂಟ ಹಿಡ್ಕೊಂಡು ಒಂದು ಸೈಡ್ ಪೋಸ್ ಕೊಟ್ಬಿಡಿ ಸರ್. ಅದೆಲ್ಲ ಬೇಡ ಬಿಡಿ ಸರ್. ನಿಮ್ಮ ಹೆಂಡತಿ ಸೊಂಟ ಹಿಡ್ಕೊಳಕ್ಕೆ ನೀವು ಯಾಕೆ ನಾಚ್ಕೋತೀರಿ ಸರ್? ಅದು ನಾನು ಅವ್ರ ಹೆಗಲ ಮೇಲೆ ಕೈ ಇಡ್ಬೋದಾ? ಸರ್, ಅದೆಲ್ಲ ತುಂಬ ಔಟ್ಡೇಟೆಡ್ ಸರ್. ಈ ಫೋಟೋನ ಯಾರಾದರೂ ನೋಡಿದ್ರೆ ಇವನ್ಯಾವನಪ್ಪ ಈ ಥರ ಪೋಸ್ ಕೊಡಿಸಿ ಫೋಟೋ ತೆಗ್ದನಲ್ಲ ಅಂತ ನಮ್ಮ ಫೀಲ್ಡರೆಲ್ಲ ನೋಡಿ ಪಾಕ ನಕ್ಬಿಡ್ತಾರೆ ಸರ್. ಸರ್, ಮುಖ ಏನು ನೋಡ್ತೀರಿ ಸರ್? ಬನ್ನಿ ಸರ್, ಸೊಂಟ ಇಟ್ಕೊಳ್ಳಿ ಸರ್. ಬೇಡ ಬಿಡಿ. ಅರೆ ಸಂಜೀವ್ ಅವರೇ, ಯಾಕೆ ಇಷ್ಟೊಂದು ಸಂಕೋಚ ಪಡ್ತಿದ್ದೀರಾ? ಫೋಟೋಗ್ರಾಫರ್ ಅವ್ರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀಟಾಗಿ ಅವಳು ಸೊಂಟ ಹಿಡ್ಕೊಂಡು ಒಂದು ಒಳ್ಳೆ ಪೋಸ್ ಕೊಡಿ. ನೋಡಿ ಅಮ್ಮು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ. ಒಳ್ಳೆ ಪೋಸ್ ಕೊಡಿ. ಬೇಡ ಅನ್ಸುತ್ತೆ. ಸ್ಮೈಲ್ ಮಾಡಿ. ಬೇಡ ಬಿಡಿ, ಪರವಾಗಿಲ್ಲ. ಸರ್, ಕ್ಲೋಸ್ನೆಸ್ ಇಲ್ಲ ಸರ್. ಸರ್, ಮುಖದಲ್ಲಿ ಸ್ಮೈಲ್ ಇಲ್ಲ ಸರ್. ಮೇಡಮ್, ನೀವು ಸ್ಮೈಲ್ ಮಾಡಿಲ್ಲ ಸರ್. ಒಂದು ಸ್ವಲ್ಪ ಕ್ಲೋಸ್ ಆಗಿ ಬಂದು ಸ್ಮೈಲ್ ಕೊಡಿ ಸರ್. ಮೇಡಮ್, ಫೀಲ್ ಇರಲಿ, ಡಿವೈನ್ ಫೀಲ್ ಇರಲಿ. ಅಯ್ಯೋ ದೇವ್ರೆ, ಫೋಟೋಗ್ರಾಫರ್ ಅದು ಡಿವೈನ್ ಅಲ್ಲ, ರೊಮ್ಯಾಂಟಿಕ್ ಆಗಿ ಇರಬೇಕು ಅಂತ ಹೇಳಿ. ಹ್ಞೂ, ಡಿವೈನ್ ಫೀಲ್ ಇದ್ರೆ ಮೇಡಮ್ ರೊಮ್ಯಾಂಟಿಕ್ ಬರೋದು. ಅಮ್ಮ, ಒಂದ್ ಕಡೆ ಹೋಗಿ ಕೂತು ರೆಸ್ಟ್ ಮಾಡೋದಲ್ವಾ? ಯಾಕೆ ನಿಂತು ಸುಸ್ತು ಮಾಡ್ಕೊಳ್ತಿದ್ಯಾ? ನಾನು ಸುಸ್ತಾಗೋದಿರ್ಲಿ ಕಣೆ, ಇವ್ರುಗಳು ಕೊಡ್ತಾರೋ ಪೋಸ್ ರೀತಿಗೆ ಈ ಫೋಟೋಗ್ರಾಫರ್ ಸುಸ್ತಾಗ್ಬಿಡ್ತಾನ ಅಷ್ಟೆ. ಸರ್, ಮುಖ ಏನು ನೋಡ್ತೀರಾ? ಬನ್ನಿ ಸರ್. ಸಂಜೀವ್, ಇಲ್ಲಿ ನೋಡಿ, ನಮ್ಮನ್ನು ನೋಡಿ, ಬಾರೆ. ಸೊಂಟ ಹಿಡ್ಕೊಳ್ಳಿ ಸರ್. ಸರ್, ಕ್ಲೋಸ್ ಆಗಿ ಬನ್ನಿ ಸರ್. ನಿಮ್ಮ ಎಡಗೈನ ಸರ್ ಭುಜದ ಮೇಲೆ ಹಾಕೊಳ್ಳಿ ಸರ್.
ಓಕೆನಾ ಸರ್? ರೆಡಿನಾ ಸರ್? ಸ್ಮೈಲ್ ಸರ್. ಅಳಬೇಡ. ತಾತ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆದಿ ನನ್ನ ಮಾತು ಕೇಳ್ತಿಲ್ಲ ತಾತ. ಏನು ಯೋಚನೆ ಮಾಡಬೇಡ ನೀನು. ನಾನು ಆದಿ ಹತ್ರ ಮಾತಾಡ್ತೀನಿ. ತಲೆ ಕೆಡಿಸ್ಕೋಬೇಡ ನೀನು. ಅವೊಂದು ಸ್ವಲ್ಪ ದುಡುಕು ಸ್ವಭಾವ ಅಷ್ಟೇ, ಸರಿ ಹೋಗ್ತಾನೆ. ಆದ್ರೆ ಆದಿ ತುಂಬಾ ಆಟ ಹಿಡ್ದಿದ್ದಾನೆ ತಾತ. ನಾನು ಇದೀನಿ ಅಂತ ಹೇಳಿದೆ ಅಲ್ವಾ ನಿನಗೆ? ಏನು ಯೋಚನೆ ಮಾಡಬೇಡ ನೀನು. ನೀನು ಹೀಗೆ ಸಪ್ಪಗಿದ್ರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ಗಾಬರಿ ಆಗ್ತಾರೆ. ಹೋಗು, ಅವರೆಲ್ಲರ ಜೊತೆ ನಗನಗ್ತಾ ಮಾತಾಡ್ತಾ ಇರು. ನಾನು ನೋಡ್ಕೋತೀನಿ. ಹೋಗು ನೀನು, ಹೋಗು. ಸರ್ ಇನ್ನೊಂದು ಫೋಟೋ ಸಾಕ್ಬಿಡಿ. ಸರ್. ತೆಗ್ದಿರೋದು 3 ಫೋಟೋ ಸರ್. ಧರ್ಮರಾಜ್ ಸರ್ ಗೊತ್ತಾದ್ರೆ ಸುಮ್ಮನೆ ನಾನು ಬಯಸ್ಕೋಬೇಕಾಗುತ್ತೆ. ಇನ್ನೊಂದು 10 ಫೋಟೋಗೆ ಪೋಸ್ ಕೊಡಿ ಸರ್. 10 ಫೋಟೋಸಾ? ಇಲ್ಲ, ನನಗೆ ತುಂಬ ಟಯರ್ಡ್ ಆಗಿದೆ. ತಾತನ ಹತ್ರ ನಾನೇ ಮಾತಾಡ್ತೀನಿ. ಅಲಂಕಾರ ಚೆನ್ನಾಗಿದ್ರೆ ಸಾಕ, ಜೋಡಿನೂ ಚೆನ್ನಾಗಿರ್ಬೇಕಲ್ಲ. ಅಲ್ಲ ಕಣೆ, ಇವನ್ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟೊಂದು ಹಿಂಜರಿತಿದ್ದಾಳೆ. ಇನ್ನು ಜೀವನ ಪೂರ್ತಿ ಇವನ್ ಜೊತೆ ಅದು ಹೇಗೆ ಸಂಸಾರ ಮಾಡ್ತಾಳೆ? ಹೌದು, ಇದ್ರೆ ನಮ್ಮ ಆದಿಲಕ್ಷ್ಮಿ ಥರ ಇರಬೇಕು. ಹೊರಗಡೆಯಿಂದ ಫುಲ್ಲು ಡವ್ವು, ಒಳಗಡೆ ಫುಲ್ಲು ಲವ್ವು. ಇದನ್ನೇ ಅವ್ರ ಮನೆಯವ್ರಿಗೂ ಹೇಳಿ ಬಂದೆ. ಏನಂತ? ಮಗಳು ಕಷ್ಟಪಡ್ತಿದ್ದಾಳೆ ಅಂತ ಫೀಲ್ ಮಾಡ್ಕೊಳ್ತಿದ್ರು. ದಡ್ರ, ನಿಮ್ ಮಗಳು ಚೆನ್ನಾಗೇ ಇದ್ದಾಳೆ ಅಂತ ಹೇಳ್ಬಂದೆ. ಅದ್ಯಾವ ಕಣ್ಣಿಂದ ನೋಡ್ಕೊಂಡು ಬಂದಿಯೇ? ಅವರೆಲ್ಲ ನೆಟ್ಟಗಿದ್ದಾರೆ. ಒಂದ್ ವೇಳೆ ಅವ್ರು ನೆಟ್ಟಗಿದ್ರು ಅದನ್ನ ನಾವು ಹೇಗಾದ್ರೂ ಮಾಡಿ ಬತ್ತಿ ಹಚ್ಬೇಕೆ ಹೊರತು ಜ್ಯೋತಿ ಬೆಳಗೋ ಕೆಲಸ ಮಾಡಬಾರ್ದು. ಅಯ್ಯೋ ಹೋಗಮ್ಮ, ಇದು ಅವರಿಬ್ರು ವಿಷಯದಲ್ಲಿ ನಡೆಯಲ್ಲ. ಇವತ್ತಲ್ಲ ನಾಳೆ ಅವರೇ ಸಿಕ್ಕಾಕೋತಾರೆ, ಆಗ ನಿಂಗೆ ಗೊತ್ತಾಗುತ್ತೆ. ಹೋಗ್